ಸೋಸುವಿಕೆಯು ಯಾವುದೇ ನೀರು ಸಂಸ್ಕರಣಾ ಘಟಕದ ಪ್ರಾಥಮಿಕ ಹಂತ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ರೀತಿಯ ಶುದ್ಧೀಕರಣವಿಲ್ಲದೆ ನೀರನ್ನು ಬಳಸುವುದು ಅನುಚಿತವಾಗಿದೆ. ಇಲ್ಲಿ ಕಾಣುತ್ತಿರುವ ವ್ಯವಸ್ಥೆಯು ಅತಿ ಸಾಮಾನ್ಯ ಸೂಚಕವಾಗಿದ್ದು, ಇದು ಯಾವುದೇ ವಸತಿ ಸಂಕೀರ್ಣ, ವಾಣಿಜ್ಯ ಕಟ್ಟಡ, ಹೋಟೆಲ್ ಅಥವಾ ಆಸ್ಪತ್ರೆಗಳಲ್ಲೂ ಬಳಸಬಹುದು. ಮುನ್ಸಿಪಲ್ ಮೂಲದ ಬೋರ್ವೆಲ್ನ ಅಥವಾ ಟ್ಯಾಂಕರ್ನ ನೀರನ್ನು ಒಂದು ಕಚ್ಚಾ ನೀರಿನ ಟ್ಯಾಂಕ್ನಲ್ಲಿ ಶೇಖರಿಸಿ ಈ ನೀರನ್ನು 2 ಹಂತದ ಮೂಲಕ ಪಂಪ್ ಮಾಡಲಾಗುತ್ತದೆ. ಮೊದಲನೆಯದಾಗಿ ಮರಳು ಸೋಸುವಿಕೆ. ಕಾಸ್ಮಿಕ್ ಆಟೋಮ್ಯಾಟಿಕ್ ವಾಟರ್ ಸಾಫ್ಟ್ನರ್ ಕಲುಷಿತ ನೀರನ್ನು ಮರಳು ತಲ್ಪದ ಮೂಲಕ ಹಾಯಿಸಿ ಕಲ್ಮಶವನ್ನು ತಳಕ್ಕೆ ಉಳಿಯುವಂತೆ ಮಾಡಿ ಶುದ್ಧ ನೀರನ್ನು ಮೇಲಕ್ಕೆತ್ತುವ ಕೊಳವೆಯ ಮೂಲಕ ಮುಂದಿನ ಹಂತಕ್ಕೆ ಕಳುಹಿಸುತ್ತದೆ. ಅದು ಮೃದುಗೊಳಿಸುವುದಾಗಿದೆ. ಈ ಪಾತ್ರೆಯಲ್ಲಿ ನೀರು ರೆಸಲ್ ಬೆಲ್ಟ್ನ ಮೂಲಕ ಮೇಲ್ಮಟ್ಟಕ್ಕೆ ಹರಿದು ನೀರಿನ ಗಡಸುತನವನ್ನು ಕರಗಿಸುವ ಸೋಡಿಯಂ ಉಪ್ಪು ಕಣಗಳಿಂದ ಮೃದುವಾಗಿಸುತ್ತದೆ. ಇಲ್ಲಿ ಕಾಸ್ಮಿಕ್ ಆಟೋಮ್ಯಾಟಿಕ್ ವಾಟರ್ ಸಾಫ್ಟ್ನರ್ ಶುದ್ಧೀಕರಿಸಿದ ನೀರಿನ ಪ್ರಮಾಣದಲ್ಲಿ ಫ್ಲೋರೈಡ್ ಅಂಶವನ್ನು ಕಡಿಮೆಗೊಳಿಸಿ ನಂತರ ಸಂಸ್ಕರಣಾ ನೀರಿನ ಘಟಕಕ್ಕೆ ಕಳುಹಿಸುತ್ತದೆ. ಕಾಸ್ಮಿಕ್ ಆಟೋಮ್ಯಾಟಿಕ್ ವಾಟರ್ ಸಾಫ್ಟ್ನರ್ ಹೆಚ್ಚುವರಿಯ ಕಾರ್ಯವೈಖರಿ ಎಂದರೆ ಟ್ಯಾಂಕ್ನಲ್ಲಿರುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಕಚ್ಚಾ ನೀರಿನ ಪೂರೈಕೆ ಮತ್ತು ಸ್ಥಗಿತತೆಯನ್ನು ತಂತಾನೇ ನಿರ್ವಹಿಸುವುದು. ಕಚ್ಚಾ ನೀರಿನ ಪ್ರಮಾಣ ಕಡಿಮೆಯಾದಾಗ ಸ್ವಿಚ್ ಆಫ್ ಹಾಗೂ ಸಂಸ್ಕರಣಾ ನೀರಿನ ಘಟಕದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ತಂತಾನೆ ಸ್ವಿಚ್ ಆನ್ ಕೂಡ ಮಾಡಿಕೊಳ್ಳುತ್ತದೆ. ಅಂತೆಯೇ ನೀರು ಪೂರ್ಣ ಪ್ರಮಾಣದಲ್ಲಿದ್ದಾಗ ಸ್ವಿಚ್ ಆಫ್ ಮಾಡುತ್ತದೆ. ಒಂದೊಮ್ಮೆ ಈ ಕಾರ್ಯದಕ್ಷತೆ ಕಡಿಮೆಯಾದಲ್ಲಿ ಕಾಸ್ಮಿಕ್ ಆಟೋಮ್ಯಾಟಿಕ್ ವಾಟರ್ ಸಾಫ್ಟ್ನರ್ ತಕ್ಷಣವೇ ಫಿಲ್ಟರ್ನ ಶುದ್ಧೀಕರಣಕ್ಕೆ ಮುಂದಾಗುತ್ತದೆ. ನೀರಿನ ಹಿಮ್ಮುಖ ಚಲನೆಯು ಮರಳಿನ ಕಣಗಳ ಮೂಲಕ ಸಂಗ್ರಹಗೊಂಡ ಕಲ್ಮಶ ಮತ್ತು ಕೀಟಾಣುಗಳನ್ನು ಕೊಳವೆಯ ಮೂಲಕ ಹೊರಹಾಕುತ್ತದೆ. ಈ ಹಂತದಲ್ಲಿ ಈ ಹಿಂದಿನ ಶುದ್ಧೀಕರಣಕ್ಕೆ ತೆಗೆದುಕೊಳ್ಳಲಾದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಮುಂದೆ ಇದು ನೀರಿನ ಜಾಲಾಡುವಿಕೆಯನ್ನು ತಂತಾನೆ ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಮರಳಿನ ಕಣಗಳು ತಳಕ್ಕುಳಿದು ನೀರು ನಿರಂತರವಾಗಿ ಹೊರಹೋಗುತ್ತದೆ ಮತ್ತು ಫಿಲ್ಟರ್ನಿಂದ ಶುದ್ಧ ನೀರು ಪೂರೈಕೆಯಾಗುತ್ತದೆ. ಈ ಹಂತದಲ್ಲಿ ಮತ್ತೊಂದು ಕಾಸ್ಮಿಕ್ ಆಟೋಮ್ಯಾಟಿಕ್ ವಾಟರ್ ಸಾಫ್ಟ್ನರ್ಗೆ ಸಂಕೇತ ಹೋಗಿ ನೀರಿನ ಮೃದುತ್ವವನ್ನು ಪುನಃ ನಡೆಸುತ್ತದೆ. ಉಪ್ಪು ನೀರಿನ ದ್ರಾವಣವು ಸಂಸ್ಕರಣಾ ಘಟಕದಿಂದ ರೆಸಲ್ ಬೆಲ್ಟ್ನ ಮೂಲಕ ಕೆಳಗೆ ಹರಿದು ವ್ಯತಿರಿಕ್ತ ಪ್ರತಿಕ್ರಿಯೆ ಪ್ರಾರಂಭವಾಗುತ್ತದೆ ಮತ್ತು ಸೋಡಿಯಂ ಸತ್ವವನ್ನು ಕ್ಷೀಣಗೊಳಿಸಿ ಗಡಸುತನವನ್ನು ನಿವಾರಿಸಿ ಕೊಳವೆಯ ಮೂಲಕ ಹಾಯಿಸುತ್ತದೆ. ನೀರಿನ ಜಾಲಾಡುವಿಕೆಯ ಪೂರ್ವ ನಿರ್ಧಾರಿತ ಕ್ರಮವು ಹೆಚ್ಚುವರಿ ಲವಣಾಂಶವನ್ನು ತೆಗೆದುಹಾಕಿ ನೀರನ್ನು ಇನ್ನಷ್ಟು ಮೃದುಗೊಳಿಸುತ್ತದೆ. ಒಂದು ಮಾನವ ನಿಯಂತ್ರಿತ ಘಟಕದಲ್ಲಿ ಪ್ರತಿಯೊಂದು ಸಂಸ್ಕರಣೆಯ ಹಂತಕ್ಕೂ ಪರಿಣಿತರ ಅವಶ್ಯಕತೆಯಿದೆ. ಆದರೆ ಈ ಕಾರ್ಯದಲ್ಲಿ ಅಕಸ್ಮಾತ್ ಆಪರೇಟರ್ ಸಕಾಲದಲ್ಲಿ ಮರೆಯುವ ಸಾಧ್ಯತೆ ಇದೆ. ಆ ಸಮಯದಲ್ಲಿ ಅವರ ಅನುಪಸ್ಥಿತಿ, ಅಜಾಗರೂಕತೆ ಅಥವಾ ಹೊಸ ಆಪರೇಟರ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಸ್ಟ್ರೋಕ್ ಫಿಲ್ಟರ್ ನೀರಿನ ಹೊರ ಹೋಗುವಿಕೆಯನ್ನು ತಡೆದು ವಿದ್ಯುತ್ ಬಳಕೆಯನ್ನು ಹೆಚ್ಚಿಸುತ್ತದೆ. ಸಕಾಲದಲ್ಲಿ ಪಂಪ್ನ ಸ್ವಿಚ್ ಆಫ್ ಮಾಡದಿದ್ದರೆ ನೀರಿನ ಪೋಲಾಗುವಿಕೆಗೆ ಕಾರಣವಾಗುತ್ತದೆ. ಕಾಸ್ಮಿಕ್ ಆಟೋಮ್ಯಾಟಿಕ್ ವಾಟರ್ ಸಾಫ್ಟ್ನರ್ ಈ ಮೇಲ್ಕಂಡ ಎಲ್ಲಾ ಸಮಸ್ಯೆಗಳಿಗೂ ಅದ್ಭುತ ಪರಿಹಾರ. ಇದು ಅತ್ಯಮೂಲ್ಯವಾದ್ದರಿಂದ ನೀರು ಹಾಗೂ ವಿದ್ಯುತ್ ಎರಡನ್ನೂ ಉಳಿಸುತ್ತದೆ. ಬಹಳ ಮುಖ್ಯವಾಗಿ ನಿಮ್ಮ ಸಮಯವನ್ನು. ಈ ಆಟೋಮ್ಯಾಟಿಕ್ ಸಿಸ್ಟಮ್ ನಿಮ್ಮದಾಗಿಸಿ. ಹಣ, ಸಮಯ ಉಳಿಸಿ. ಸಮಯ ಅಂದರೆ ಹಣ, ಆದ್ದರಿಂದ ಅದನ್ನು ಆಟೋಮೇಷನ್ನಿಂದ ಸದುಪಯೋಗಪಡಿಸಿ. ನಮ್ಮ ಹೋಟೆಲ್ನಲ್ಲಿ ಆಟೋಮೇಷನ್ ಅನ್ನು ಅಳವಡಿಸಿರುವುದರಿಂದ ಸಂತೋಷವಾಗಿದೆ. ಸಮಯ ಉಳಿತಾಯವಾಗಿದೆ. ಯಾವುದೇ ತಂತ್ರಜ್ಞರನ್ನು ಹುಡುಕೋ ಹಾಗಿಲ್ಲ. ದೊಡ್ಡ ತಲೆನೋವು ದೂರವಾಗಿದೆ. ಸಾಕಷ್ಟು ಸಮಯ ಉಳಿತಾಯವಾಗಿದೆ. ಇದರಿಂದ ನಮ್ಮ ಆತಿಥ್ಯ ಕ್ರಮ ಮತ್ತು ಗ್ರಾಹಕರನ್ನ ಉಳಿಸಿಕೊಳ್ಳುವುದರಲ್ಲಿ ಸಫಲರಾಗಿದ್ದೇವೆ. ನಾವು ಈ ಎಕ್ಸ್ಟ್ರಾ ಫಿಲ್ಟ್ರೇಷನ್ ಕ್ರಮವನ್ನು ನಮ್ಮ ಆಸ್ಪತ್ರೆಯಲ್ಲಿ ಅಳವಡಿಸಿರುವುದರಿಂದ ಆರ್ಸೆನಿಕ್ ಮತ್ತು ಕ್ಲೋರಿನ್ ಮುಕ್ತವಾದ ನೀರನ್ನು ನಮ್ಮ ರೋಗಿಗಳಿಗೆ ನೀಡೋದಕ್ಕೆ ಸಾಧ್ಯವಾಗಿದೆ. ಶುದ್ಧ ಮತ್ತು ಸ್ವಚ್ಛ ನೀರು ನಮ್ಮ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ಗೆ, ಕುಡಿಯೋದಕ್ಕೆ, ಲಾಂಡ್ರಿಗೆ ಮತ್ತು ಇತರ ಬಳಕೆಗೆ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಆಟೋಮೇಷನ್ ಸ್ವಚ್ಛ ನೀರನ್ನು ನೀಡುವುದರಲ್ಲಿ ಸಫಲವಾಗಿದೆ. ಸ್ವಚ್ಛ ನೀರು ನಮ್ಮ ಮೊದಲ ಆದ್ಯತೆ. ನನ್ನ ಮೇಲೆ ಸತತವಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ವೆಚ್ಚ ಕಡಿತಗೊಳಿಸುವಂತ ನನ್ನ ಬಾಸ್ನಿಂದ ಒತ್ತಡ ಇರುತ್ತೆ. ನನ್ನ ವಾಟರ್ ಟ್ರೀಟ್ಮೆಂಟ್ ಪ್ಲಾನ್ನ ಆಟೋಮೇಷನ್ನಲ್ಲಿರುವ ಬ್ಯಾಕ್ ವಾಶ್ ಮತ್ತು ರೀಜನರೇಷನ್ ಅಗತ್ಯವಿದ್ದಾಗ ಮಾತ್ರ ಮಾಡಲ್ಪಡುತ್ತೆ. ಇದರಿಂದ ವಿದ್ಯುತ್, ಮಾನವ ಶಕ್ತಿ, ಸಮಯದ ಉಳಿತಾಯವಾಗುತ್ತೆ. ನಾನು ನನ್ನ ಕೈಯಾರೆ ಯಾವುದೇ ರೀತಿಯ ಚಾನ್ಸ್ ತಗೊಳ್ಳೋಕೆ ಇಷ್ಟಪಡಲ್ಲ. ನನಗೆ ನನ್ನ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಾಗಿ ಮಾಲಿ ಅಥವಾ ವಾಚ್ಮೆನ್ನ ನೇಮಕ ಮಾಡಿಕೊಳ್ಳೋ ತಲೆನೋವು ಬೇಕಾಗಿಲ್ಲ. ಅದು ಸ್ವಯಂ ಚಾಲಿತವಾಗಿದ್ದು ತಂತಾನೆ ಕಾರ್ಯನಿರ್ವಹಿಸುವಂತಿರಬೇಕು. ಅಂದ್ರೆ ಇನ್ವರ್ಟರ್ ತರ.